ಕನ್ನಮಂಗಲ ಗ್ರಾಮದಲ್ಲಿ ಮಹಿಳೆ ಮೇಲೆ ಹಲ್ಲೆ ಆರೋಪ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಕನ್ನಮಂಗಲ ಗ್ರಾಮದಲ್ಲಿ ಮಹಿಳೆಯೋರ್ವರ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಮಮತಾ ಎಂಬಾಕೆ ಗಾಯಗೊಂಡಿರುವ ಮಹಿಳೆಯಾಗಿದ್ದು, ಈ ಬಗ್ಗೆ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆಂದು ತಿಳಿದುಬಂದಿದ್ದು, ಗಾಯಗೊಂಡಿರುವ ಮಮತಾ ಶಿಡ್ಲಘಟ್ಟ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆಂದು ತಿಳಿದುಬಂದಿದೆ. RK ಸ್ಪಾಟ್ ನ್ಯೂಸ್ ಬ್ಯೂರೋ ಶಿಡ್ಲಘಟ್ಟ. ಆಯಮ್ಮ ಸಣ್ಣ ಮಾತೆಲ್ಲ ಮಾತಾಡ್ತಾ ಇದ್ಲು ಸರ್. ನಾವು ಸುಮ್ಮನೆ ಆಗ್ಬಿಟ್ಟಿದ್ರೆ ಆಯಮ್ಮಕ್ಕೆ ವಯಸ್ಸಾಗಿ ಹೋಗೈತೆ, ಇನ್ನೇನು ಆಯಮ್ಮಂತ ನಮ್ಮ ಕೆಲಸ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ಬಿಟ್ಟೆ ಸರ್. ಇದ್ದಿದ್ದಕ್ಕೆ ಬಿದ್ದೋಗ್ಬಿಟ್ಟು ಅವ್ರ ಮಕ್ಕಳು ತಕ್ಷಣ ನಾನು ಬಂದು ಇಲ್ಲಿ ಅಟೆಂಡ್ ಆದೆ. ಅದೇ ಮತ್ತೆ ಎಲ್ಲ ನಮ್ಮ ಭಾವ ಎಲ್ಲ ವಿಡಿಯೋ ಎಲ್ಲ ಮಾಡಿದ್ರು. ಮಾಡಿ ನೋಡೋ ಪಟ್ಟಿಗೆ ಅವನು ಮುಂದೆ ನನ್ನವನು ನಿನ್ನ ಕೈಯಲ್ಲಿ ಏನಾಗುತ್ತೆ ಮಾಡು ಅದು ಇದು ಅಂತ ಏನ್ಬಿಟ್ಟು ಏನೋ ಬೊಲೆ ಕಲ್ಲುಗಳೆಲ್ಲ ತೊಗೊಂಡೋಗಿ ಹಾಕಿದ್ದಾನೆ, ದೊನ್ನೆಯಲ್ಲೆಲ್ಲ ಹಾಕಿದ್ದಾನೆ. ಅವನಿಗೆ ಅಷ್ಟೊಂದು ತಾಕತ್ತಿದ್ರೆ ನಮ್ಮ ಮುಂದೆ ಬಂದು ಹೇಳ್ಬೇಕಾಯ್ತು. ಅವನು ನಮ್ಮನ್ನು ಎದುರಿಸ್ಬೇಕಾಯ್ತು. ಅವನು ಕೊಜ್ಜ ಥರ ಹೋಗ್ಬಿಟ್ಟು ಒಂದು ಹೆಂಗ್ಸ್ ಮೇಲೆ ಕೈ ಹಾಕಿದ್ದಾನೆ ಅಂದರೆ ಅವನು ಸುಳ್ಳೆ ನನ್ನ ಮಗನೇ. ಅವನಿಗೆ ಅಷ್ಟೊಂದು ತಾಕತ್ತಿದ್ರೆ ನನ್ನ ಮೇಲೆ ಬಂದು ನನಗೆ ಫೋನ್ ಮಾಡಿ ಮಾತಾಡಬೇಕಾಯ್ತು. ಇವಾಗ ಹೋಗಿ ಹೆಂಗಸ್ರ ಮೇಲೆ ಹೊಡೆದುಬಿಟ್ಟು ಅದು ಯಾವುದು ಕೊಜ್ಜ ತಾನು ಮಗತಾನ ಅಲ್ಲ ಸರ್. ಅದು ನನ್ನ ಮೇಲೆ ಬಂದು ಇದು ಮಾಡಬೇಕಾಯ್ತು. ಅವನು ಹೆಂಗೆ ಹೊಡೆದ್ನು ಸರ್? ಅದು ನನಗೆ ನ್ಯಾಯ ಬೇಕಿದು. ನಮ್ಮ ತಗಿ ಏನು ರೀಸನ್ ಮೇಲೆ ಹೊಡೆದವನು, ಇದು ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಎಷ್ಟು ಗಲಾಟೆ ಮಾಡ್ತೀನಿ. ಈ ಸಲ ಒಂದು 5-6 ಸಲ ಹೊಡೆದಿದ್ರು ಸಹ ನಮ್ಮ ಒಂದು ಕುಟುಂಬದಲ್ಲಿ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಬರ್ತಾವೆ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಬರೋದು ಬೇಡ, ಅವ್ರ ಮನೆಯಲ್ಲಿ ಇಕ್ಕೋಣ ಅಂತ ಹೇಳ್ಬಿಟ್ಟು ನಾನು ಎಷ್ಟೋ ಸಲ ನಾನು ಸರಿಸ್ಕೊಂಡು ಬಂದ್ರು ಸಹ ಇವತ್ತು ಅವರು ಗಾಯ ಮಾಡೋ ಥರ ಹೊಡೆದಿದ್ದಾನೆ ಅವನು.